ನಮಸ್ಕಾರ ಸ್ನೇಹಿತರೆ. ಮಹಾಭಾರತ ಇದು ಒಂದು ಕೇವಲ ಯುದ್ಧ ಕಥೆಯಲ್ಲ. ಇದು ಪ್ರೀತಿ, ತ್ಯಾಗ, ರಾಜಕೀಯ ಮತ್ತು ಧರ್ಮದ ಮಹಾಸಾಗರ. ನಾವು ಇಂದಿನಿಂದ ಮಹಾಭಾರತ ಮುಖ್ಯ ಕಾವ್ಯವನ್ನು ಮೊದಲಿನಿಂದ ಅಂದರೆ ಎಪಿಸೋಡ್ ಆಧಾರದಲ್ಲಿ ಸಂಪೂರ್ಣವಾಗಿ ತಿಳಿಯಲಿದ್ದೇವೆ. ಕೌರವರು ಮತ್ತು ಪಾಂಡವರ ಜನ್ಮಕ್ಕೂ ಮುನ್ನ ಹಸ್ತಿನಾಪುರ ಹೇಗಿತ್ತು? ಭೀಷ್ಮ ಪಿತಾಮಹರ ಜನನ ಹೇಗಿತ್ತು? ಗಂಗಾದೇವಿ ತಾಯಿಯಾದರೂ ತನ್ನದೇ ಹೆತ್ತ ಮಕ್ಕಳನ್ನು ನದಿಗೆ ಎಸೆದಿದ್ದೇಕೆ? ಇಂದಿನ ಮೊದಲ ಎಪಿಸೋಡ್ ಅಲ್ಲಿ ಈ ರೋಚಕ ಕಥೆಯನ್ನು ತಿಳಿಯೋಣ. ಸ್ನೇಹಿತರೆ, ಕತೆ ಆರಂಭವಾಗುವುದು ಹಸ್ತಿನಾಪುರದ ರಾಜನಾದ ಶಾಂತನು ಮಹಾರಾಜನಿಂದ. ಶಾಂತನು ಒಬ್ಬ ಪರಾಕ್ರಮಿ ಮತ್ತು ನ್ಯಾಯಪ್ರಿಯ ರಾಜ. ಒಂದು ದಿನ ರಾಜ ಶಾಂತನು ಬೇಟೆಯಾಡುತ್ತಾ ಗಂಗಾ ನದಿ ತೀರಕ್ಕೆ ಬರುತ್ತಾನೆ. ಅಲ್ಲಿ ಅವನು ಅತ್ಯಂತ ಸುಂದರವಾದ ಒಬ್ಬ ಯುವತಿಯನ್ನು ನೋಡುತ್ತಾನೆ. ಆಕೆ ಸೌಂದರ್ಯಕ್ಕೆ ಮೊರೆ ಹೋದ ರಾಜ ಆಕೆಯನ್ನು ಮದುವೆಯಾಗುವಂತೆ ಕೋರುತ್ತಾನೆ. ಆದರೆ ಆ ಯುವತಿ ಸಾಮಾನ್ಯ ಮಹಿಳೆಯಾಗಿರಲಿಲ್ಲ. ಆಕೆಯ ಸಾಕ್ಷಾತ್ ಗಂಗಾದೇವಿ. ಶಾಂತುವಿನ ಪ್ರಸ್ತಾಪವನ್ನು ಕೇಳಿದ ಗಂಗಾದೇವಿ ಮದುವೆಗೆ ಒಪ್ಪುತ್ತಾರೆ. ಆದರೆ ರಾಜನ ಮುಂದೆ ಒಂದು ಕಠಿಣವಾದ ಷರತ್ತನ್ನು ಕೂಡ ಇಡುತ್ತಾರೆ. ಆ ಕಠಿಣವಾದ ಷರತ್ತು ಏನೆಂದರೆ, ರಾಜನೇ, ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಆದರೆ ನಾನು ಏನು ಮಾಡಿದರೂ ನೀನು ನನ್ನನ್ನು ತಡೆಯಬಾರದು. ಯಾವುದೇ ಪ್ರಶ್ನೆಯನ್ನು ಕೇಳಬಾರದು. ಒಂದು ವೇಳೆ ನೀನೇನಾದರೂ ನನ್ನನ್ನು ಪ್ರಶ್ನಿಸಿದರೆ ಅದೇ ಕ್ಷಣ ನಾನು ನಿಮ್ಮನ್ನು ಬಿಟ್ಟು ಹೊರಟು ಹೋಗುತ್ತೇನೆ ಎನ್ನುತ್ತಾರೆ. ಪ್ರೀತಿಯಲ್ಲಿದ್ದ ಶಾಂತನು ಮಹಾರಾಜನಿಗೆ ಆ ಷರತ್ತಿಗೆ ಯಾವುದೇ ಯೋಚನೆ ಇಲ್ಲದೆ ಒಪ್ಪಿಕೊಳ್ಳುತ್ತಾನೆ. ಇಬ್ಬರಿಗೂ ವಿವಾಹ ಆಗುತ್ತದೆ. ಕೆಲವು ದಿನಗಳ ನಂತರ ಗಂಗಾದೇವಿ ಒಂದು ಸುಂದರ ಗಂಡು ಮಗುವಿಗೆ ಜನ್ಮ ನೀಡುತ್ತಾರೆ. ಅರಮನೆಯಲ್ಲಿ ಸಂತೋಷದ ವಾತಾವರಣ ಇರಬೇಕಾಗಿತ್ತು. ಆದರೆ ಗಂಗಾದೇವಿ ಆ ಹಸುಗೂಸನ್ನು ತೆಗೆದುಕೊಂಡು ನೇರವಾಗಿ ನದಿ ಬಳಿ ಹೋಗಿ ನೀರಲ್ಲಿ ಮುಳುಗಿಸಿ ಕೊಂದು ಬಿಡುತ್ತಾರೆ. ಇದನ್ನು ನೋಡಿ ರಾಜ ಶಾಂತನಿಗೆ ಆಘಾತವಾಗುತ್ತದೆ. ಆದರೆ ಷರತ್ತಿನ ಪ್ರಕಾರ ಅವನು ಪ್ರಶ್ನೆ ಮಾಡುವಂತಿರಲಿಲ್ಲ. ಹೀಗೆ ಒಂದಲ್ಲ ಎರಡಲ್ಲ ಸತತವಾಗಿ 7 ಮಕ್ಕಳನ್ನು ಗಂಗಾದೇವಿ ನದಿಗೆ ಎಸೆದು ಕೊಲ್ಲುತ್ತಾರೆ. ಆದರೆ ರಾಜ ಶಾಂತನು ದುಃಖದಿಂದ ಒಳಗಾಗಿ ನರಳುತ್ತಿರುತ್ತಾನೆ. ಗಂಗಾದೇವಿ 8ನೇ ಮಗುವಿಗೆ ಜನ್ಮ ನೀಡಿದಾಗ ಅದನ್ನು ಕೂಡ ನದಿಗೆ ಎಸೆಯಲು ಹೊರಡುತ್ತಾಳೆ. ಈ ಬಾರಿ ಶಾಂತನಿಗೆ ತಾಳ್ಮೆ ಕಳೆದು ಹೋಗಿರುತ್ತದೆ. ಮಗುವನ್ನು ಉಳಿಸಿಕೊಳ್ಳಲು ಅವನು ಗಂಗೆಯನ್ನು ತಡೆದು, ಕ್ರೂರ ತಾಯಿ, ನಿನ್ನ ಸ್ವಂತ ಮಕ್ಕಳನ್ನು ಕೊಲ್ಲಲು ನಿನಗೆ ಮನಸ್ಸಾದರೂ ಹೇಗೆ ಬರುತ್ತದೆ ಎಂದು ಜೋರಾಗಿ ಪ್ರಶ್ನಿಸುತ್ತಾನೆ. ಗಂಗಾದೇವಿ ನಗುತ್ತಾ, ರಾಜನೇ, ನೀವು ನಿಮ್ಮ ಷರತ್ತನ್ನು ಮುರಿದಿದ್ದೀರಿ. ನಾನು ಹೊರಡುವ ಸಮಯ ಬಂದಿದೆ. ಆದರೆ ನಾನು ನನ್ನ ಮಕ್ಕಳನ್ನು ಕೊಂದಿದ್ದರ ಹಿಂದೆ ಒಂದು ರಹಸ್ಯವಿದೆ. ಈ ಮಕ್ಕಳು ಹಿಂದಿನ ಜನ್ಮದಲ್ಲಿ ಅಷ್ಟವಸುಗಳಾಗಿದ್ದರು. ಶಾಪದ ಕಾರಣ ಭೂಮಿಯಲ್ಲಿ ಹುಟ್ಟಿದರು. ಅವರಿಗೆ ಮುಕ್ತಿ ನೀಡಲು ನಾನು ಹೀಗೆ ಮಾಡಿದೆ. ಆದರೆ ಈ 8ನೇ ಮಗು ಭೂಮಿ ಮೇಲೆ ಬದುಕಿ ದೊಡ್ಡ ಇತಿಹಾಸ ಸೃಷ್ಟಿಸಲಿದೆ ಎಂದು ಆ ಮಗುವನ್ನು ತನ್ನೊಂದಿಗೆ ಕರೆದುಕೊಂಡು ಮಾಯವಾಗುತ್ತಾರೆ. ಆ 8ನೇ ಮಗುವೇ ಮುಂದೆ ಭೀಷ್ಮ ದೇವವ್ರತ ಎಂದು ಪ್ರಸಿದ್ಧಿಯಾಗುತ್ತಾನೆ. ಸ್ನೇಹಿತರೆ, ಗಂಗಾದೇವಿ ಕರೆದುಕೊಂಡು ಹೋದ ಆ ಮಗು ಮುಂದೆ ಹಸ್ತಿನಾಪುರಕ್ಕೆ ಹೇಗೆ ಮರಳಿ ಬರುತ್ತದೆ? ಶಾಂತನು ಮಹಾರಾಜನ ಜೀವನದಲ್ಲಿ ಬರುವ ಸತ್ಯವತಿ ಯಾರು? ಭೀಷ್ಮ ಪ್ರತಿಜ್ಞೆ ಮಾಡಿದ್ದೇನಕ್ಕೆ? ಇದನ್ನು ನಾವು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಈ ಎಪಿಸೋಡ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ. ಮಹಾಭಾರತ ಮುಂದಿನ ಭಾಗವನ್ನು ಮಿಸ್ ಮಾಡದೆ ನೋಡಲು ಈಗಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ. ಧನ್ಯವಾದಗಳು.